ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಗುರು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಅಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಎಲಿಮಿನೇಟ್ ಯಾರಾದರೂ ಅಂತ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ, ಅಪ್ಡೇಟ್ಸ್ ಬರ್ತಾ ಇರುತ್ತೆ. ದಯವಿಟ್ಟು ಮರಿದೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ, ನಿಮ್ಮ ಫೇವರೇಟ್ ಯಾರು ಅಂತ ಡೀಟೇಲ್ಡ್ ಆಗಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಓಪನ್ ಆಗಿ ಗುರು ವಿತ್ ಪ್ರೂಫು ನಾನು ನಿಮಗೆ ವಿನ್ನರ್ ಯಾರಾಗ್ಬೋದು, ರನ್ನರ್ ಯಾರಾಗ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಅದೇ ರೀತಿ ವೆಬ್ಸೈಟ್ಗಳಲ್ಲಿ ಹೋಗಿ ಯಾರು ವೋಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ. ಫಸ್ಟು ಬಾಟಮ್ ಇಂದ ಬರೋದಾದ್ರೆ, ಬಾಟಮ್ ಅಲ್ಲಿ ಬಂದ್ರೆ 6th ಪ್ಲೇಸ್ ಅಲ್ಲಿ ರಜತ್ ಇದ್ದಾರೆ. ರಜತ್ಗೆ ಕ್ಲಿಯರ್ ಕಟ್ ಗುರು, ರಜತ್ಗೆ ವೋಟಿಂಗ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇಲ್ಲ. 4% ವೋಟಿಂಗ್ ಅಷ್ಟೇ ಬರ್ತಾ ಇರೋದು ರಜತ್ಗೆ. 6th ಪ್ಲೇಸು ರಜತ್ ಇದ್ದಾರೆ. 5th ಪ್ಲೇಸ್ ಅಂತ ಬಂದ್ರೆ 5th ಪ್ಲೇಸ್ ಅಲ್ಲಿ ಹಾವು ಏಣಿ ಆಟ ನಡೀತಾ ಇದೆ. ಒಂದ್ ಕಡೆ ಬೆಳಗ್ಗೆ ನೋಡಿದ್ರೆ ಭವ್ಯ ಇರ್ತಾರೆ, ಸಂಜೆ ನೋಡಿದ್ರೆ ಮಂಜಣ್ಣ ಇರ್ತಾರೆ. ಈ ತರ ಅವರಿಬ್ಬರಲ್ಲೂ ಹಾವು ಏಣಿ ಆಟ ನಡೀತಾ ಇದೆ. ಅಟ್ ಪ್ರೆಸೆಂಟ್ ಈಗ ಪ್ರಸ್ತುತ ನೋಡ್ಕೊಂಡ್ರೆ 5th ಪ್ಲೇಸ್ ಅಲ್ಲಿ ಭವ್ಯ ಅವರು ಇದ್ದಾರೆ. ಅವ್ರಿಗೆ ಬಂದು 10% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದ್ರ ಆದ್ಮೇಲೆ ನೆಕ್ಸ್ಟ್ 4th ಪ್ಲೇಸ್ ಅಲ್ಲಿ ಬಂದ್ರೆ ಮಂಜಣ್ಣ ಇದ್ದಾರೆ. ಮಂಜಣ್ಣಗೆ 12% ಆಫ್ ವೋಟಿಂಗ್ ಅನ್ನೋದು ಮಂಜಣ್ಣಗೆ ಬರ್ತಾ ಇದೆ. ಇಲ್ಲಿ ಬಂದಿರ್ತಕ್ಕಂಥದ್ದು ಟಾಪ್ 3. ಆ ಟಾಪ್ 3ಗೆ ಸಮಸ್ಯೆ ಆಗಿರೋದು ಯಾರು ಟಾಪು, ಯಾರು ಸೆಕೆಂಡು, ಯಾರು ಥರ್ಡು ಅಂತ. ಗುರು, ವೆಬ್ಸೈಟ್ ಅಲ್ಲಿ ಯಾರು ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡ್ಬೋದು, ಬಾಟ್ಸ್ ಕಡೆಯಿಂದ ವೋಟ್ಸ್ ಅನ್ನು ಹಾಕ್ಬೋದು. ಬಟ್ ಯೂಟ್ಯೂಬ್ ಕಮ್ಯುನಿಟಿ ಪೋಲ್ಸ್ ಅಲ್ಲಿ ಯಾರು 99.99% ಫೇಕ್ ಮಾಡಕ್ಕೆ ಆಗಲ್ಲ. ಬೇಕಂದ್ರೆ ನಿಮ್ಗೆ ಯಾರಾದ್ರೂ ಗೊತ್ತಿರೋ ಯೂಟ್ಯೂಬರ್ ಇದ್ರು ಕೂಡ ನೀವು ಹೋಗಿ ಕೇಳ್ಕೊಳ್ಳಿ. ಫೇಕ್ ಮಾಡಕ್ಕಂತೂ ಆಗೋದೇ ಇಲ್ಲ, 99% ಆಗೋದೇ ಇಲ್ಲ. ಯೂಟ್ಯೂಬರ್ ಕೈಯಲ್ಲೂ ಆಗೋದಿಲ್ಲ, ಯಾರ ಕೈಯಲ್ಲೂ ಆಗೋದಿಲ್ಲ. ಜನ ಅಲ್ಲಿ ವೋಟ್ ಹಾಕಿದ್ರೆ ಮಾತ್ರ ಅಲ್ಲಿ ಇರುತ್ತೆ ಅಷ್ಟೇ. ಈಗ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಾನು ಸ್ಕ್ರೀನ್ ಮೇಲೆ ನಿಮ್ಗೆ ಒಂದು ಪ್ರೂಫ್ ಕೊಡ್ತೀನಿ, ಪೋಲ್ಸ್ ಅನ್ನ ಹಾಕ್ತಾ ಹೋಗ್ತೀನಿ ನೋಡಿ. ಜೆನ್ಯೂನ್ ಆಗಿ ನನ್ಗೇನು ಅನಿಸ್ತು ಅಂತ ನಾನು ಹೇಳ್ತೀನಿ. ಫಸ್ಟ್ ಈ ಒಂದು ಪೋಲ್ ಬಂದು 2,90,000 ವೋಟ್ ಬಂದಿದೆ. ಇದರಲ್ಲಿ 58% ಹನುಮಂತಣ್ಣಗೆ ಬಂದಿದೆ, 16% ತ್ರಿವಿಕ್ರಮ್ಗೆ ಬಂದಿದೆ, 19% ಮೋಕ್ಷಿತ್ ಅವ್ರಿಗೆ ಬಂದಿದೆ. ಇದು ಒಂದು ಪೋಲ್. ನೆಕ್ಸ್ಟ್ ಎರಡನೇ ಪೋಲ್ ಬಂದ್ರೆ ಇದರಲ್ಲಿ 1,13,000 ಜನ ವೋಟ್ ಮಾಡಿದ್ದಾರೆ. ಅದರಲ್ಲಿ ಬಂದ್ರೆ ಹನುಮಂತಣ್ಣಗೆ 49% ವೋಟ್ ಬಂದಿದೆ, ಮೋಕ್ಷಿತಾಗೆ 24% ವೋಟ್ ಬಂದಿದೆ. ನೆಕ್ಸ್ಟ್ ತ್ರಿವಿಕ್ರಮ್ಗೆ 21% ಆಫ್ ವೋಟಿಂಗ್ ಅನ್ನೋದು ಬಂದಿದೆ. ನೆಕ್ಸ್ಟ್ 2 ಲಕ್ಷ ವೋಟ್ ಮಾಡಿರೋದು ಇದು 3ನೇ ಪೋಲು. ಈ ಪೋಲ್ ಅಲ್ಲಿ ಬಂದ್ರೆ ಹನುಮಂತಣ್ಣಗೆ 53% ಆಫ್ ವೋಟಿಂಗ್ ಇದೆ. ಅದಾದ್ಮೇಲೆ ಮೋಕ್ಷಿತ್ ಅವ್ರಿಗೆ 20% ವೋಟಿಂಗ್ ಇದೆ. ತ್ರಿವಿಕ್ರಮ್ಗೆ ಬಂದ್ರೆ 18% ಇದೆ. ಗುರು, ಈ ಪೋಲ್ಸೇ ಅಲ್ಲ. ನೀವು ಬೇಕಾದ್ರೆ ಹೋಗ್ಬಿಟ್ಟು ಅಫಿಷಿಯಲ್ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ಅಲ್ಲೇ ನೋಡ್ಕೊಳ್ಳಿ. ಅಲ್ಲಿ ಕ್ಲಿಯರ್ ಆಗಿ ಯಾರು ಮುಂದೆ ಇದ್ದಾರೆ, ಯಾರು ಹಿಂದೆ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಗುರು, ಹನುಮಂತಣ್ಣ ವಿನ್ನರ್ ಆಗೋದನ್ನ ನಿಲ್ಸೋದಿಕ್ಕೆ ಈಗಿರೋ ಪರಿಸ್ಥಿತಿ ವೋಟಿಂಗ್ ಪ್ರಕಾರ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಗುರು, ಹನುಮಂತಣ್ಣ ಗೋಯಿಂಗ್ ಟು ಲಿಫ್ಟ್ ದ ಟ್ರೋಫಿ ಅಂತ ನನಗೆ ಅನಿಸ್ತಾ ಇದೆ. ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದ್ರೆ ಇಬ್ಬರಿಗೂ 2-3% ಅಷ್ಟೇ ಗುರು ಡಿಫರೆನ್ಸ್ ಇರೋದು. ಅದರಲ್ಲೂ ಕೂಡ ಯಾರು ಎಫರ್ಟ್ ಹಾಕಿ ವೋಟ್ ಅನ್ನು ಹಾಕೊಂಡಿರ್ತಾರೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರು ಮುಂದೆ ಬರೋ ಚಾನ್ಸಸ್ ಇದೆ. ಅದರಲ್ಲೂ ಕೂಡ ಗುರು PR ಟೀಮ್ಸ್ ಎಕ್ಸೆಪ್ಟ್ ಹನುಮಂತಣ್ಣಗ್ ಬಿಟ್ಟು ಇನ್ನೆಲ್ಲರಿಗೂ ಇದೆ ಗುರು. ಬಾಟ್ ವೋಟಿಂಗ್ಸ್ ಅನ್ನೋದು ನಡೆಯುತ್ತೆ. ಆ ಬಾಟ್ ವೋಟಿಂಗ್ಸ್ ಪ್ರಕಾರ ಬಂದಾಗ 2-3% ಯಾರ್ದು ಮುಂದೆ ಇರುತ್ತೋ ಹೇಳಕ್ಕಂತೂ ಆಗೋದೇ ಇಲ್ಲ. ಇನ್ ಕೇಸ್ ರಿಯಲ್ ವೋಟಿಂಗ್ ಟೈಮಲ್ಲಿ ಕೂಡ 2-3% ಇದೇ ತರ ಡಿಫರೆನ್ಸ್ ಇದ್ರು ಕೂಡ ಅವರಿಬ್ಬರಲ್ಲಿ ಯಾರು ಟಾಪ್ 2ಗೆ ಬರಬೇಕು ಅನ್ನೋದು BB ಟೀಮ್ ಕಾಲ್ ತಗೊಳುತ್ತೆ ಗುರು. ಆಸ್ ಪರ್ ಕಮ್ಯುನಿಟಿ ಪೋಲ್ಸ್, ರಿಯಲ್ ಯೂಟ್ಯೂಬ್ ಪೋಲ್ಸ್ ಪ್ರಕಾರ ಹೋದ್ರೆ ಮೋಕ್ಷಿತಾ ಟಾಪ್ 2 ಅಲ್ಲಿ ಇರ್ತಾರೆ, ತ್ರಿವಿಕ್ರಮ್ ಟಾಪ್ 3 ಅಲ್ಲಿ ಇರ್ತಾರೆ. ಇದು ನಿಮ್ಗೆ ಕ್ಲಿಯರ್ ಕಟ್ ನಿಮ್ಮ ಮುಂದೆ ಜೆನ್ಯೂನ್ ಆಗಿ ಇಟ್ಟು ನಾನು ಹೇಳ್ತಾ ಇದ್ದೀನಿ ಗುರು. ಇದರಲ್ಲಿ ಯಾವುದೇ ಬಯಾಸ್ಡ್ ಇಲ್ಲ ಅಂತ ನನ್ನ ಒಪಿನಿಯನ್. ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಅದೇ ರೀತಿ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.